ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ, ಅದನ್ನೇ ನಾವು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಛಠಿ ಕಕ್ಷಾ ಹಿಂದಿ ಇದೆ. 6ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 3 ಅಂತ ಬರುತ್ತೆ. ಕಲಿಕಾ ಫಲ 3, ಗತಿವಿಧಿ 3, ಚಟುವಟಿಕೆ 3 और ಮೂಲ್ಯಾಂಕನ ಗತಿವಿಧಿ ಅಂದರೆ ಮೌಲ್ಯಮಾಪನದ ಚಟುವಟಿಕೆಯಲ್ಲಿರತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಅದನ್ನು ಒತ್ತಿ ನೋಡ್ಬೋದು. ಅಲ್ಲದೆ ಈ ವಿಡಿಯೋದ ಕಮೆಂಟಲ್ಲಿ ಫಸ್ಟ್ ಆಗಿನೂ ಕೂಡ ನಾನು ಏನು ಮಾಡಿದ್ದೀನಿ, ಪಿನ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಅಷ್ಟೇ ಅಲ್ಲದೆ ವಿಡಿಯೋದ ಐಕಾರ್ಡಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಹಿತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಕೂಡ ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಕಲಿಕಾ ಫಲ 3, ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು. ವಿದ್ಯಾರ್ಥಿಗಳೇ, ತಾವೀಗಾಗಲೇ ತಿಳಿದುಕೊಂಡಿದ್ದೀರಿ ಕಲಿಕಾ ಫಲ 3 ಏನಿದೆ ಅಂತಂದರೆ, चित्र देखकर संदर्भानुसार सरल शब्दों की ध्वनियों को सुनकर उच्चारण करेंगे. ಚಿತ್ರಗಳನ್ನು ನೋಡಿ ಸಂದರ್ಭೋಚಿತವಾಗಿ ಸರಳ ಶಬ್ದಗಳನ್ನು ಧ್ವನಿಗಳನ್ನು ತಾವೇನು ಮಾಡ್ತೀರಿ, ಕೇಳ್ತೀರಿ ಮತ್ತು ಅವುಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸಿಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಗತಿವಿಧಿ 3, ಚಟುವಟಿಕೆ 3, ಅಪ್ನೆ ಗಾಂವ್ ಕಾ ಪರಿಚಯ ದೇನಾ, ನಿಮ್ಮ ಊರಿನ ಪರಿಚಯವನ್ನು ಕೊಡೋದು. ಅಭ್ಯಾಸ 3.9, अपने गांव के बारे में 2-3 ವಾಕ್ಯ ಬೋಲೋ. ನಿಮ್ಮ ಊರಿನ ಕುರಿತು 2-3 ವಾಕ್ಯಗಳನ್ನು ತಾವೇನು ಬೇಕು, ಹೇಳಬೇಕಿತ್ತು. ಎಸ್, ಮೇರಾ ಗಾಂವ್ ಕಾ ನಾಮ್ ವಿಜಯಪುರ ಹೇ, ನನ್ನ ಊರಿನ ಹೆಸರು ವಿಜಯಪುರ ಇದೆ. ಯಹ ಪ್ರಸಿದ್ಧ ಗೋಲ್ ಗುಂಬಜ್ ಹೇ, ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಗೋಲ್ ಗುಂಬಟ್ ಇದೆ. ದೇಶ ವಿದೇಶ ಕೆ ಲೋಗ್ ಯಹ ಕೆ ಪ್ರಸಿದ್ಧ ಸ್ಮಾರಕ ದೇಖ್ನೆ ಕೋ ಆತೆ ಹೇ, ದೇಶ ವಿದೇಶದ ಜನರು ಇಲ್ಲಿನ ಪ್ರಸಿದ್ಧ ಸ್ಮಾರಕಗಳನ್ನು ನೋಡಲು ಬರುತ್ತಾರೆ. ಯಹ ಅಂಗೂರ್ ಅಧಿಕ ಮಾತ್ರಾ ಮೇ ಉಪಜಾ ಜಾತಾ ಹೇ, ಇಲ್ಲಿ ಅಂಗೂರ್ ಅಂದರೆ ಏನು, ದ್ರಾಕ್ಷಿ ಅಲ್ಲ, ಗ್ರೇಪ್ಸ್, ಅವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ ಅಂತಕ್ಕಂಥದ್ದು. ಸೊ ಯಾವ ಊರಿನ ಬಗ್ಗೆ ಇತ್ತು, ವಿಜಯಪುರ ಬಗ್ಗೆ ಇತ್ತು. ಸೊ ನೀವುಗಳು ಕೂಡ ನಿಮ್ಮ ಊರಿನ ಬಗ್ಗೆ 1-2-3 ಸಾಲುಗಳನ್ನು ಇದೇ ತರನಾಗಿ ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕು. ಮುಂದೆ ಹೋಗೋಣ. ಅಭ್ಯಾಸ 3.10 ನೋಡಿ, ಈ ಕಿ ಮಾತ್ರ ವಾಲೆ ಶಬ್ದೋ ಕೆ ನೀಚೆ ಸಹಿ ಕಾ ನಿಶಾನ ಲಗಾವೋ. ಯಾವ ಶಬ್ದಗಳಲ್ಲಿ ಈ ಬಡಿ ಅಂತಂದ್ರೆ ಯಾವ್ದು ಬರುತ್ತೆ, ಇದು ಎಸ್, ಈ ತರನಾಗಿರ್ತಕ್ಕಂಥ ಸ್ವರ ಚಿಹ್ನೆ ಬರ್ತದ. ಈ ಚಿಹ್ನೆ ಯಾವ ಇದಾವಲ್ಲ ಅದರ ಕೆಳಗಡೆ ಸರಿ ಗುರುತನ್ನ ಈ ಬಾಕ್ಸ್ ನಲ್ಲಿ ಹಾಕಬೇಕು. ಎಸ್, ನೀರಿದೆ, ತೀರಿದೆ, ಖೀರ್, ನಾನಿ, ಘಡಿ, ಛಡಿ, ಇವೆಲ್ಲ ಏನಪ್ಪ ಅಂದ್ರೆ ಯಾವ ಶಬ್ದಗಳಿದ್ದು, ಸೊ ಬಡಿ ಈಕಿ ಮಾತ್ರದಿಂದ ಅಂತ್ಯಗೊಳ್ತಕ್ಕಂಥ ಶಬ್ದಗಳೇ ಆಗಿದ್ದವು. ನೀರ್, ತೀರ್, ಖೀರ್, ಘಡಿ, ನಾನಿ, ಛಡಿ. ನೆಕ್ಸ್ಟ್ 3.11 ಏನಿದೆ ಅಂತಂದ್ರೆ, ನಮೂನೆ ಕೆ ಅನುಸಾರ ಉಚಿತ ವರ್ಣ ಕೆ ನೀಚೆ ಊ ಕಿ ಮಾತ್ರ ಲಗಾಕರ್ ಶಬ್ದ ಬನಾವೋ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಖಶ್ ಅಂತ ಇದೆ, ಖಶ್ ಅನ್ನ ಏನ್ ಮಾಡಿದ್ದಾರೆ, ಖುಷ್ ಅಂತ ಮಾಡಿದ್ದಾರೆ. ಇದು ಊದ್ ಮಾತ್ರ. ಓಕೆ, ಈ ಮಾತ್ರವನ್ನು ತಾವೇನ್ ಮಾಡಬೇಕು, ಎಸ್, ಉಚಿತ ವರ್ಣಕ್ಕೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಅಕ್ಷರದ ಕೆಳಗಡೆ ಹಚ್ಚಿ ಅದನ್ನ ಒಂದು ಶಬ್ದವನ್ನಾಗಿ ತಯಾರನ್ನ ಮಾಡಬೇಕು. ತಮ್ಮ ಅಂತ ಇದೆ, ಅದನ್ನೆಲ್ಲ ಹಚ್ಚಬಹುದು. ಎಸ್, ತುಮ್, ಏನದು, ತುಮ್. ಕಚ್ಚ ಇದೆ, ಕುಚ್. ಗಲಾಬ್ ಇದೆ, ಗುಲಾಬ್. ಕಚ್ಚಾ ಇದೆ, ಅದನ್ನ ಏನ್ ಮಾಡ್ಬೋದು, ಕಚ್ವಾ ಅಂತ ಹೂ ಮಾತ್ರಗಳನ್ನ ಹಚ್ಚಬಹುದು. ಉತ್ತರ ಬಂದ್ಬಿಟ್ಟು ತುಮ್, ಕುಚ್, ಗುಲಾಬ್, ಕಚ್ವಾ ಇವೇನಾಗಿದ್ದವಪ್ಪ ಅಂದ್ರೆ ಹೂ ಮಾತ್ರಗಳನ್ನ ಬಳಕೆ ಮಾಡಿ ಹಚ್ಚತಕ್ಕಂಥವು ಆಗಿದ್ದವು. ನೆಕ್ಸ್ಟ್ 3.12 ಹೂ ಕಿ ಮಾತ್ರ ವಾಲೆ ಶಬ್ದೋ ಪರ್ ಗೋಲಾ ಲಗಾವೋ. ಇಲ್ಲಿ ಏನ್ ಕೇಳಿದ್ದಾರೆ, ಬಡಿ ಹೂ ಮಾತ್ರ ಇದೆ ಇದು. ಎಸ್, ಬಡಿ ಹೂ ಮಾತ್ರ ಈ ತರನಾಗಿರ್ತಕ್ಕಂಥ ಬರುತ್ತೆ. ಸೊ ಈ ಮಾತ್ರ ಎಲ್ಲಿದೆ ಅಲ್ಲ ಅದ್ರ ಕೆಳಗಡೆ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಶಬ್ದಕ್ಕೆ ವೃತ್ತ ಹಾಕಬೇಕು, ಸರ್ಕಲ್ ಅನ್ನ ಹಾಕಬೇಕು. ಸೊ ಎಲ್ಲಿದೆ ನೋಡಿ, ಸೊ ಬಡಿ ಹೂ ಕಿ ಮಾತ್ರ, ಎಸ್, ಕಾಜು, ಬಂದೂಕ್. ನೆಕ್ಸ್ಟ್ ಸೂರಜ್, ಫೂಲ್, ಮೂರತ್, ಪೂರಬ್, ತ್ರಿಶೂಲ. ಇವುಗಳು ಏನಾಗಿದ್ದವಪ್ಪ ಅಂದ್ರೆ ಬಡಿ ಈಕಿ ಮಾತ್ರ ಇದ್ದು. ಸೊ ಅವುಗಳನ್ನು ನಾವೇನ್ ಮಾಡಿವಿ, ಗೋಲಾಲಗಾವ ವೃತ್ತಗಳನ್ನು ಹಾಕಿದ್ದೀವಿ. ಸೊ ನೋಡಿ ಇನ್ನೊಂದ್ಸರಿ, ಕಾಜು, ಬಂದೂಕ್, ಫೂಲ್, ಸೂರಜ್, ಮೂರತ್, ಪೂರಬ್, ತ್ರಿಶೂಲ ಇವುಗಳಿಗೆ ಬಡಿ ಈಕಿ ಮಾತ್ರ ಏನಾಗಿತ್ತಪ್ಪ ಅಂದ್ರೆ ಹತ್ತಿತ್ತು. ನೆಕ್ಸ್ಟ್ ನಿಮ್ಗೆ ಕೇಳಿದ್ದಾರೆ 3.13 ಊ ಕಿ ಮಾತ್ರ ವಾಲೆ ಶಬ್ದ ಲಿಖೋ. ಎಸ್, ಬಡಿ ಊದ್ ಮಾತ್ರ ಅದು ತಾವೇನ್ ಮಾಡಬೇಕಾಗಿತ್ತು,
ಈ ಬಡಿ ಹೂ ಮಾತ್ರ ಇರ್ತಕ್ಕಂಥ ಶಬ್ದಗಳನ್ನ ಬರಿಬೇಕಿತ್ತು. ಉತ್ತರ ನೋಡೋದಾದ್ರೆ ಕಾಜು, ಬಂದೂಕ್, ಫೂಲ್, ಸೂರಜ್, ಮೂರತ್, ಪೂರಬ್, ತ್ರಿಶೂಲ ಇವಕ್ಕೆಲ್ಲ ಏನಿದಾವಪ್ಪ ಅಂದ್ರೆ ಬಡಿ ಊದು ಮಾತ್ರಗಳಿದಾವೆ. ಸೊ ಇವು बड़ी ऊ की मात्रा वाले शब्दಗಳು ಆಗಿದಾವೆ. नेक्स्ट होगा ना मूल्यांकन गतिविधि मौल्यमापन चटुवटिके अभ्यास 1 पद्य को पढ़कर पूछे गए प्रश्नों के उत्तर लिखो. ಇಲ್ಲಿ ಒಂದು ಹಾಡ ಕೊಟ್ಟಿದ್ದಾರೆ, ಹಾಡನ್ನ ಓದಿ ತಾವೇನ್ ಮಾಡಬೇಕು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು. ಬುವಾ ಆಯಿ ಅಂತ ಇದೆ. ಸೊ ನೋಡುವ ಹಾಡೇನಿದೆ ಅಂದ್ರೆ सुन सुन दीदी बुआ आई खाने के लिए जामुन लाई, मेरी बुआ बीदर से आई साथ में अपने गुड़िया लाई, गुड़िया को देख में मुस्काई लाल चुनरिया उसे पहनाई ಅಂತಕ್ಕಂಥದ್ದು. ಸೊ ಬುವಾ ಆಯಿ ಅಂತಕ್ಕಂಥದ್ದು ಏನಿತ್ತು ಪದ್ಯ ಇತ್ತು. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು. ನೋಡುವ ಫಸ್ಟ್ ಕ್ವಶನ್ ಇದೆ ಬುವಾ ಕಹಾ ಸೆ ಆಯಿ ಅಂತ ಇದೆ. ಎಸ್, ಸೊ ಬುವಾ ಕಹಾ ಸೆ ಆಯಿ ಉತ್ತರ ಬಂದ್ಬಿಟ್ಟು ಬುವಾ ಬೀದರ್ ಸೆ ಆಯಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಎರಡನೇದು ಬುವಾ ಖಾನೆ ಕ್ಯಾ ಲಾಯಿ ಅಂತ ಇದೆ. ಸೊ ಬುವಾ ಖಾನೆ ಕೆ ಲಿಯೆ ಜಾಮೂನ್ ಲಾಯಿ, ಇದು ಸೆಕೆಂಡ್ ಆನ್ಸರ್. ಥರ್ಡ್ ಬಂದ್ಬಿಟ್ಟು ಬುವಾ ಅಪ್ನೆ ಸಾಥ್ ಕ್ಯಾ ಲಾಯಿ ಅಂತ ಇದೆ. ಸೊ ಬುವಾ ಅಪ್ನೆ ಸಾಥ್ ಗುಡಿಯಾ ಲಾಯಿ ಅಂತಕ್ಕಂಥದ್ದು ಉತ್ತರ ಇತ್ತು. ಎಸ್, अभ्यास 2 इस पद्य में आए ऊ की मात्रा वाले शब्दों को चुनकर लिखिए. ಈ ಹಾಡಿನಲ್ಲಿ ಸೊ ಎಸ್ ಈ ಊ ಮಾತ್ರ ಅಂತಕ್ಕಂಥದ್ದು ಇವುಗಳು ಯಾವಿದಾವಲ್ಲ ಅವುಗಳನ್ನ ಆರಿಸಿ ಬರಲಿಕ್ಕೆ ಹೇಳಿದ್ರು. ಉತ್ತರ ನೋಡೋದಾದ್ರೆ ಸುನ್, ಬುವಾ, ಜಾಮೂನ್, ಗುಡಿಯಾ, ಮುಸ್ಕಾಯಿ, ಚುನರಿಯಾ ಇವೆಲ್ಲ ಏನಪ್ಪ ಅಂತಂದ್ರೆ ಊ ಮಾತ್ರವನ್ನು ಹತ್ತಿರತಕ್ಕಂಥ ಶಬ್ದಗಳೇ ಆಗಿದ್ದಾವೆ. ನೆಕ್ಸ್ಟ್ अभ्यास 3 बुआ दीदी इस तरह के संबंध सूचक सरल शब्दों को लिखो. बुआ दीदी ಇವೆಲ್ಲ ಏನಪ್ಪ ಅಂದ್ರೆ ಸಂಬಂಧಗಳನ್ನು ಸೂಚಿಸ್ತಕ್ಕಂಥ ಸರಳ ಶಬ್ದಗಳು. ಇಂಥವುದೇ ಸಂಬಂಧವನ್ನ ಸೂಚಿಸ್ತಕ್ಕಂಥ ಸರಳ ಶಬ್ದಗಳನ್ನು ಬರಲಿಕ್ಕೆ ಹೇಳಿದ್ರು. ಉತ್ತರ ನೋಡೋದಾದ್ರೆ ಮಾತಾ, ಪಿತಾ, ಭಾಯಿ, ಬಹನ್, ಚಾಚಾ, ದೀದಿ, ನಾನಾ ಇವೆಲ್ಲ ಏನಪ್ಪ ಅಂದ್ರೆ ಸಂಬಂಧ ಸೂಚಕ ಶಬ್ದಗಳು ಆಗಿದ್ದವು. अभ्यास 4 ಏನಿದೆ वर्णों को क्रम से लिखकर अर्थपूर्ण शब्द बनाओ और पढ़ो. ತಾವೇನ್ ಮಾಡಬೇಕು, ಅವುಗಳನ್ನ ಕ್ರಮವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಅರ್ಥಪೂರ್ಣ ಶಬ್ದಗಳನ್ನ ಬರ್ತಕ್ಕಂಥ ಹಾಗೆ ರೀತಿಯಲ್ಲಿ ಜೋಡಿಸಿ ಓದಬೇಕು. ಕಡಸ ಅಂತ ಕೊಟ್ಟಿದ್ರು, ಅದನ್ನ ಸರಿ ಮಾಡಿ ಏನ್ ಮಾಡಿದ್ದಾರೆ ಸಡಕ್ ಅಂತ ಕೊಟ್ಟಿದ್ದಾರೆ. ಎಸ್, ಅದೇ ತನಕ ಒಂದೇದು ಏನಾಗ್ತದು ರಿಷರ ಅಂತ ಇದೆ. ಸೊ ಅದ ಆನ್ಸರ್ ಬಂದ್ಬಿಟ್ಟು ಶರೀರ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಶರೀರ. ಎರಡನೇದು ರಿಬಗ ಅಂತ ಇದೆ. ಸೊ ಇದೇನಾಗ್ತದ ಎಸ್ ಗರೀಬ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೂರನೇದು ಎಸ್ ಹಬಸು ಅಂತ ಇದೆ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಸುಬಹ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಬಂಕ್ದು ಅಂತ ಇದೆ. ಸೊ ಅದು ಉತ್ತರ ಬಂದ್ಬಿಟ್ಟು ಬಂದೂಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಬಂದೂಕ್. ಲಾಸ್ಟ್ ಇದೆ, ಅದರ ಉತ್ತರ ಬಂದ್ಬಿಟ್ಟು ರಬಪ್ಪು ಅಂತ ಇದೆ. ಅದು ಪೂರಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್, ಫಸ್ಟ್ ಆನ್ಸರ್ ಶರೀರ, ಎರಡನೇದು ಗರೀಬ್, ಮೂರನೇದು ಸುಬಹ, 4 ಬಂದೂಕ್, 5 ಪೂರಬ್. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಈ ಒಂದು ಕಲಿಕಾಫಲ 3ರಲ್ಲಿ ಚಟುವಟಿಕೆ 3 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾಫಲ 4ರ